ನಮಸ್ಕಾರ ಸರ್. ಹಾಂ ನಮಸ್ಕಾರ ಸರ್. ನಿಮ್ಮ ಹೆಸರು ಸರ? ರಾಜಶೇಖರ್ ಸರ್. ಯಾವ ಊರು ಸರ್ ಇದು? ಜೇವರ್ಗಿ ತಾಲೂಕು ಇಪ್ಪರ್ಗ ಎಸ್ಟೇನ್ ರೀ. ಡಿಸ್ಟಿಕ್ ಗುಲ್ಬರ್ಗ ರೀ. ಗುಲ್ಬರ್ಗ ರೀ. ವಿವಾ ಮಾರ್ಟ್ ಕಂಪ್ನಿದ ರೀ. ಹ್ಞೂ ರೀ. ಕಿಸಾನ ಗ್ರೋತ್ ಹೊಡೆದ್ರಿ. ಹೌದು ರೀ. ಎಷ್ಟು ಎಕರೆಗೆ ಹೊಡೆದ್ರಿ ನೀವು? ನಾವು 12 ಎಕರೆ ಕೊಡಿದ್ರಿ, ಪ್ಲಸ್ ಅಲ್ಲೊಂದು 10 ಎಕರೆ ಕೊಡಿದ್ರಿ. 22 ಎಕರೆ ಕೊಡಿದ್ರಿ. 22 ಎಕರೆಗೆ ನೀವು ಗ್ರೋತಾ ಮತ್ತು ಕಿಂಗ್ ಹೊಡೆದ್ರಿ. ಹೊಡೆದ್ರಿ. ನೀವು ಗ್ರೋತ ಕಿಂಗ್ ಹೊಡ್ಯಕ್ಕಿಂತ ಮುಂಚೆ ರೀ ನಿಮ್ಮ ಹತ್ತಿ ಎಷ್ಟಿತ್ತು ಹೇಳ್ರಿ? ನಮ್ಮದು ಮೊಳಕಾಲ್ ಮಠ ಐತ್ರಿ. ಮೊಳಕಾಲ್ ಮಠ ಐತ್ರಿ. ಈಗ ಹೊಡೆದ ಎಷ್ಟು ದಿವಸ ಆಯ್ತು ಈಗ ಪ್ರೆಸೆಂಟ್? ಒಂದು 10 ದಿನ ಐತ್ರಿ. ಈಗ ಕರೆಕ್ಟಾಗಿ ಇವತ್ತಿಗೆ 10 ದಿವಸ ಆಯ್ತು ರೀ. ಹೊಡೆದ ನಂತರ ಈಗ ಎಲ್ಲಿಗೆ ಬಂದದ್ರಿ ಹತ್ತಿ? ಈಗ ನಮ್ಮ ಟೊಂಕ್ ಮಠ ಮೇಲೆ ಬಂದದ್ರಿ. ಟೊಂಕ್ ಮಠ ಮೇಲೆ ಬಂದ್ರಿ. ಹೈಟ್ ಆಗ್ಯದ್ರಿ ಗಿಡ? ಹಾಂ ಹೈಟ್ ಆಗ್ಯದ. ಮತ್ತು ಫಂಗಲ್ ಹೊಡೆದೇನ್ರಿ ಗಿಡ? ಹಾಂ ಹೊಡೆದ್ರಿ. ಫಂಗಲ್ ಹೊಡೆದ ಗ್ರೋತ್ ಆಗ್ಯದ್ರಿ. ಹೂವು ಕಾಯಿ ಪೂರ ಕೆಳಗಿಂದ ಫಂಗಲ್ ಹೊಡೆದಲ್ರಿ ಗಿಡ? ಹಾಂ ಚೆನ್ನಾಗಿ ಫಂಗಲ್ ಹೊಡೆದ್ರಿ ಗಿಡ. ಹಾಂ ಸರಿಯಾಗಿ ಹೊಡೆದ್ರಿ. ಹೂವನೂ ಹಾಲತ್ತರಿ? ಹಾಂ ಹೂವು ಕಾಯಿ ಹಾಲಕತ್ತವ್ರಿ. ಹೂವು ಒಳಗೆ 5-6 ಕಾಯಿ 8-10 ಕಾಯಿನೂ ಅವ ರೀ. 8-10 ಕಾಯಿನೂ ಅವ್ರಿ. ಹಾಂ ಮಗ್ಗಿ ಹೂವನೂ ಅವ್ರಿ. ಹಾಂ ಮಗ್ಗಿ ಹೂವು ಅವ ರೀ. 10 ದಿವ್ಸ ಮುಂಚೆ ಈ ಥರ ಐತ್ರಿ? ಇಲ್ರಿ ಬೇರೆ ಐತಿ. 10 ದಿವ್ಸ ಆದ ನಂತರ ಚೇಂಜ್ ಆಗ್ಯದ್ರಿ. ಹಾಂ ಚೇಂಜ್ ಆಗ್ಯದ. ನಿಮ್ಗೆ ಹೆಂಗೆ ಅನ್ನಿಸ್ತಾರ? ಖುಷಿಯಾಗಿರಿ? ಹಾಂ ನಮ್ಗೆ ಖುಷಿ ಅದ ರೀ. ಖುಷಿ ಅದಲ್ರಿ? ಇದು ಮಾಡೋದ್ರಿಂದ ಖುಷಿ ಆಗ್ಯದ ನಮ್ಗೆ. ಮತ್ತು ನೀವೇನು ರೈತರಿಗೆ ಹೇಳ್ಬೋದು ರೀ ಏನು? ಹಾಂ ಹೇಳ್ಬೋದು ರೀ. ಇದು ಮಾಡಿದ್ರೆ ಎಲ್ಲರಿಗೆ ಯೂಸ್ ಭಾರಿ ಹೆಲ್ಪ್ ಆಗ್ತದ ಇದರಿಂದ ಅಂತ ಹೇಳಿ ಹೇಳ್ಬೋದು. ಹೇಳ್ಬೋದಲ್ರಿ? ಹಾಂ ಒಳ್ಳೆ ರಿಸಲ್ಟ್ ಬಂದ್ರಿ? ಒಳ್ಳೆ ರಿಸಲ್ಟ್ ಅದ ರೀ. ಕಣ್ಣಿಗೆ ಕಾಣ್ಲಕತ್ತ ಇನ್ನು ಇದಕ್ಕಿಂತ ಭಾರಿ ರಿಸಲ್ಟ್. ಟೋಟಲಿ 22 ಎಕರೆ ಹೊಡೆದ್ರಿ? 22 ಎಕರೆ ಸ್ಪ್ರೇ ಮಾಡಿದ್ವಿ. ಓಕೆ, ಒಳ್ಳೆ ರಿಸಲ್ಟ್ ಅದ. ಹಾಂ ರೈತರಿಗೂ ಬಿಂದಾಸಾಗಿ ಹೇಳ್ಬೋದು. ಹಾಂ ಹೇಳ್ಬೋದು ರೀ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಂದು ನೋಡಿ ಮಾಡತ್ತೆ ಹೇಳ್ರಿ. ನೋಡಿ ಮಾಡ್ಬೋದು ರೀ. ಹಾಂ ರೀ. ರೈತರಿಗೂ ಬಿಂದಾಸ್ ಕರ್ಸಿ ಹೇಳ್ಬೋದಲ್ರಿ? ಹಾಂ ಇಲ್ಲಿ ಬಂದು ಬೇಕಾದಂಗೆ ಪ್ಲಾಟ್ ಚೆಕ್ ಮಾಡಿ ಆಮೇಲೆ ಮಾಡತ್ತೆ ಹೇಳ್ರಿ. ಹಾಂ ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.